ನಮಸ್ಕಾರ ವೀಕ್ಷಕರೇ. ಅತ್ತೆ ಸೊಸೆ ಇಬ್ರು ಸಂಸಾರದ ಎರಡು ಕಣ್ಣುಗಳಿದ್ದಂತೆ. ಈ ಅತ್ತೆ ಸೊಸೆ ಇಬ್ರು ಅನ್ಯೋನ್ಯವಾಗಿ ಒಂದಾಗಿದ್ರೆ ಆ ಕುಟುಂಬನೇ ಸುಖಿ ಕುಟುಂಬ. ಅಂತಹ ಸುಖಿ ಕುಟುಂಬ ನಮ್ಮದು ಅಂತ ಹೇಳೋದಕ್ಕೆ ಚಾಮರಾಜಪೇಟೆ ಏರಿಯಾದಿಂದ 6 ಜೋಡಿಗಳು ಅತ್ತೆ ಸೊಸೆ ಆಯ್ಕೆಯಾಗಿದ್ರು. ಅದರ ಬೆಸ್ಟ್ ಅತ್ತೆ ಸೊಸೆ ಹೇಳೋದಕ್ಕೆ ರೆಡಿ ಆಗಿದ್ದಾರೆ. ಆ ಅತ್ತೆ ಸೊಸೆ ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮ್ಗಿದೆ ಅಲ್ವಾ? ಹಾಗಿದ್ರೆ ಬನ್ನಿ ಇವತ್ತಿನ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಹಾಗೂ ಕಿರುತೆರೆ ನಟಿ ಈಗಾಗಲೇ ನಿಮಗೆ ಪರಿಚಿತರಾಗಿರುವಂತಹ ಸೌಮ್ಯಲತಾ ಅವರು ಇಂದಿನ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸೌಮ್ಯಲತಾ. ನಮಸ್ತೆ ಹೇಮಾ. ಹೇಗೆ ಅನಿಸ್ತಾ ಇದೆ? ಆಸ್ ಯೂಶುವಲ್ ಐ ಆಮ್ ವೆರಿ ಹ್ಯಾಪಿ. ಹ್ಯಾಪಿ? ಇವತ್ತು ನಾನು ತುಂಬ ಹ್ಯಾಪಿ. ಯಾಕೆಂದರೆ ನೀವು ನಮ್ಮ ಅಡುಗೆ ಮನೆಗೆ ಬಂದು ರೆಸಿಪೀಸ್ನ ಮಾಡಿ ತೋರಿಸ್ತೀರಾ. ಈಗ ನಮ್ಮ ವೀಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ. ಚಾಮರಾಜಪೇಟೆಯಿಂದ 6 ಜೋಡಿಗಳು ಬಂದು ಅಡುಗೆ ಮಾಡಿ ಹೋಗಿದ್ದಾರೆ. ಅದರ ಜಡ್ಜ್ಮೆಂಟ್ ನಿಮ್ಮ ಹತ್ರ ಇದೆ. ನೀವು ನಮ್ಮ ಅಡುಗೆ ಮನೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ? ಹೇಗೆ ಅನ್ನಿಸ್ತಾ ಇದೆ? ನಮ್ಮ ಅಡುಗೆ ಮನೆಗೆ ಬಂದಷ್ಟು ಖುಷಿ ಆಗ್ತದೆ. ಯಾಕಂದರೆ ಇಷ್ಟು ದಿನ ನಾನು ಇಲ್ಲಿ ಬಂದು ಜಡ್ಜ್ ಆಗಿದ್ನಲ್ಲ, ಸೊ ಈ ಅಡುಗೆ ಮನೆಗೆ ಆಲ್ರೆಡಿ ಎಂಟ್ರಿ ತೊಗೊಂಡು ಹಾಗೆ ಲೆಕ್ಕ. ಆಮೇಲೆ ಇನ್ನೊಂದು ಏನಂತಂದರೆ, ಪ್ರತಿದಿನ ನಾವು ಶೂಟಿಂಗಲ್ಲಿ ಬ್ಯುಸಿ ಇರ್ತೀವಿ. ಈ ಪ್ರೋಗ್ರಾಮ್ನ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಅಡುಗೆದಾದ್ರಿಂದ ಎಲ್ರಿಗೂ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಅಲ್ವಾ? ಎಸ್ಪೆಷಲಿ ಲೇಡೀಸ್ಗಂತೂ ಯಾವ ಏಜಿನವರು ಆಗಿರಲಿ, ಆಲ್ರೆಡಿ ಅವರು ತುಂಬಾ ವಯಸ್ಸಾಗಿದ್ರು ಸಹ ನೆಕ್ಸ್ಟ್ ಇನ್ನೊಂದು ಏನಾದ್ರು ಹೊಸದು ಕಲಿಬೋದಾ ಅನ್ನೋ ಐಡಿಯಾ ಅವ್ರಿಗಿರುತ್ತೆ. ಸೊ ಈ ಪ್ರೋಗ್ರಾಮ್ನ ಖಂಡಿತ ಎಲ್ಲರೂ ನೋಡ್ತಾನೆ ಇರ್ತಾರೆ, ನಾನು ನೋಡ್ತಾ ಇರ್ತೀನಿ. ಸೊ ಈ ಪ್ರೋಗ್ರಾಮ್ ಕೇಳಿದಾಗ ಜಡ್ಜಾಗಿ ಬರಬೇಕು. ಐ ವಾಸ್ ರಿಯಲಿ ವೆರಿ ಹ್ಯಾಪಿ. ಒಂಥರ ಅತ್ತೆ ಸೊಸೆ ಸ್ಪೆಷಲ್ ಬೇರೆ ಹೇಳಿದ್ರು. ಸೊ ಎಲ್ಲರೂ ಮೀಟ್ ಮಾಡಿದಾಗುತ್ತೆ ಅಂತ ಐ ಜಸ್ಟ್ ಕೇಮ್. ಸೊ ಚೆನ್ನಾಗಿತ್ತು 6 ದಿನನೂ. ಎಲ್ಲ ಪಾರ್ಟಿಸಿಪೆಂಟ್ಸು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಅಡುಗೆನ ಅಲ್ವಾ ಹೇಮಾ? ಹೌದು. ಸೊ ಯಾರು ವಿನ್ನರು ನನ್ನ ಪ್ರಕಾರ ಹೇಳಬೇಕಂದ್ರೆ ಎವ್ರಿಬಡಿ ಈಸ್ ಅ ವಿನ್ನರ್. ಓಕೆ. ಸೊ ಬಟ್ ಏನು ಮಾಡೋದು, ಇದು ಕಾಂಪಿಟೇಷನ್ ಆದ್ದರಿಂದ ಕೆಲವೊಬ್ಬರು ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಡುಗೆ. ಇದು ಯಾವುದೋ ಒಂದು ವಿಷಯದಲ್ಲಿ ಅವರು ನಮ್ಗೆ ಸೆಟ್ ಆಗಿರಲ್ಲ. ಅಂದರೆ ನಮ್ಮ ಮಾರ್ಕ್ಸ್ ಕೊಡೋವಾಗ ಎಲ್ಲೋ ಒಂದು ಕಡೆ ಕಡಿಮೆ ಅಂತ ಅನಿಸಿರುತ್ತೆ ನಮಗೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಡಲ್ ಅಂತ ಅನಿಸಿರ್ತಾರೆ. ಅದು ಮೇ ಬಿ ಸ್ಟೇಜ್ ಫಿಯರ್ ಇರಬಹುದು, ಬಟ್ ಏನು ಮಾಡೋಕ್ಕಾಗಲ್ಲ. ಪಾರ್ಟಿಸಿಪೇಷನ್ ಇಸ್ ರಿಯಲಿ ಇಂಪಾರ್ಟೆಂಟ್ ಹೇಳಬೇಕಂದ್ರೆ. ಬಿಕಾಸ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ರು ಬಂದ ಅತ್ತೆ ಸೊಸೆಗಳೆಲ್ಲ. ಬೋತ್ ಆಫ್ ಅಸ್ ಆರ್ ಸ್ಟಿಲ್ ನಾಟ್ ಮ್ಯಾರಿಡ್. ಸೊ ಹೆಂಗಿರಬಹುದು ನಮ್ಮ ಅತ್ತೆ ಹೇಗಿರಬಹುದು ಅನ್ನೋ ಅಲ್ವಾ? ತುಂಬ ಚೆನ್ನಾಗಿತ್ತು. ಸೊ ಹೊಸ ಹೊಸ ಐಟಮ್ಸ್ಗಳು ಕಲ್ತ್ಕೊಂಡು ಹಾಗೂ ಆಯಿತು. ನೋಡೋಣ ಹೇಗೆ ಮಾರ್ಕ್ಸ್ ಅವ್ರಿಗೆ ಬಂದಿದೆ ಅಂತ. ಮೊದಲನೇ ಎಪಿಸೋಡ್ನಲ್ಲಿ ಚೈತ್ರ ಮತ್ತು ಮಂಜುಳಾ ಬಂದಿದ್ರು. ಹೌದು. ಓಕೆ. ಸೊ ಇವರು ಮಾಡಿದ್ದು ಐಟಮ್ಸು ಬೇವಿನ ಹೂವಿನ ಗೊಜ್ಜು, ಸಕ್ಕರೆ ಪುರಿ, ಹೀರೆಕಾಯಿ ಪಾಯಸ ಎಲ್ಲ ಚೆನ್ನಾಗಿತ್ತು. ಬಟ್ ಅವರಿಬ್ಬರು ಅತ್ತೆ ಸೊಸೆ ಕ್ಲೋಸಾಗೂ ಇದ್ದರು, ಇಲ್ಲ ಅಂತಲ್ಲ ಅಲ್ವಾ? ನೋಡೋದಕ್ಕೆ ತಾಯಿ ಮಗಳು ಅಂತಲೂ ನಾವು ಮಾತಾಡ್ಕೊಂಡಿದ್ವಿ ಕೂಡ ಎಲ್ಲ ಇದ್ರೂ. ಏನೋ ಅಂದರೆ ಅವರಲ್ಲಿ ಕಮ್ಯುನಿಕೇಷನ್ ವೆನ್ ದೇ ಆರ್ ಕುಕಿಂಗ್ ಹಿಯರ್. ಸೊ ಅದು ಏನಾಗುತ್ತೆ ಗೊತ್ತಾ, ಮನೆಯಲ್ಲಿ ಇನ್ನೂ ಕ್ಲೋಸ್ ಆಗಿರ್ತಾರೆ ಅವರು. ಇಲ್ಲಿ ಬಂದಾಗ ಸ್ಟೇಜ್ ಫಿಯರ್ಗೂ ಆ ಥರ ಆಗುತ್ತೆ. ಬಟ್ ಸ್ಟಿಲ್ ಇಲ್ಲಿರೋದನ್ನ ನಾವು ನೋಡೋದು.
ಮೇ ಬಿ ಯುವರ್ ಲೈಫ್ನಲ್ಲಿ ಹೌ ಎವರ್ ದೇ ಆರ್ ಅತ್ತೆ ಸೊಸೆ ಜೊತೆನಲ್ಲಿ ಹೇಗಿದ್ರು ಎವ್ರಿಥಿಂಗ್ ವಾಸ್ ವೆರಿ ತುಂಬಾ ಸಹಜವಾಗಿತ್ತು. ಹಾಗೆ ಅತ್ತೆ ತುಂಬಾ ಕಾನ್ಫಿಡೆಂಟ್, ತುಂಬಾ ತಾಳ್ಮೆ, ತುಂಬಾ ನೆಮ್ಮದಿ, ಪ್ಲೆಸೆಂಟ್ ಆಗಿ ಮಾಡಿದ್ರು. ಸೊಸೆನೂ ಸಹ ಶ್ಲೋಕಗಳೆಲ್ಲ ಹೇಳಿದ್ರು, ತುಂಬಾ ತುಂಬಾನೇ ಆಕ್ಟಿವ್ active ಆಗಿದ್ರು. ಇಬ್ರು ತುಂಬಾ ಸಂಸಾರದಿಂದ ಬಂದಿದ್ರು. ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈಗಿನ ಕಾಲದಲ್ಲಿ ನಾವ್ ಅನ್ಕೊಂಡಿದ್ವಿ ಇದೆಲ್ಲ ಕಳೆದೋಗಿದೆ, ಸೀರಿಯಲ್ ಫಿಲಮ್ ನೋಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ವರ್ಕಿಂಗ್ ಕ್ಲಾಸ್ ಆಗಿರೋದ್ರಿಂದ ನಾವು ಬರೀ ಹೌಸ್ ವೈಫ್ ಅಂತ ಇಮ್ಯಾಜಿನ್ ಮಾಡಿದಾಗ ಮನೇಲಿ ಕುತ್ಕೊಂಡು ಮಕ್ಳು ನೋಡ್ಕೊಂಡು ಅಡುಗೆ ಮಾಡ್ಕೊಂಡು ಇರ್ತಾರೆ, ಇಷ್ಟೇ ನಾವು ಯೋಚನೆ ಮಾಡ್ತಾ ಇದ್ದಿದ್ದಲ್ಲ. ದೇ ಆರ್ ಸೋ ಆಕ್ಟಿವ್ ಅದರ್ವೈಸ್ ಆಲ್ಸೋ. ಅದು ಕ್ಲಬ್ ಅಂತೆ, ಅವ್ರು ಪಾರ್ಟಿ ಮಾಡ್ತಾರಂತೆ, ಇಟ್ಸ್ ರಿಯಲಿ ಗ್ರೇಟ್ ಟು ನೋ ಆಲ್ ದಿಸ್ ಥಿಂಗ್ಸ್. ಹೌದು, ತುಂಬ ಖುಷಿ ಅನಿಸ್ತು. ಬಟ್ ಏನು ಗೊತ್ತಾ, ಲಾಸ್ಟ್ ಪಾರ್ಟ್ ಇಸ್ ಅ ವೆರಿ ಬ್ಯಾಡ್ ಪಾರ್ಟ್. ಏನಂದರೆ ಈ ಜಡ್ಜ್ಮೆಂಟ್ ಕೊಡೋ ಪಾರ್ಟ್ ಇದೆಯಲ್ಲ, ನನಗೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ರಿಯಲಿ ಗೊತ್ತಾಗ್ತಾನೆ ಇಲ್ಲ. ಅದೇ ಹೇಳಿದ್ನಲ್ಲ ನಾನು. ಸೊ ನನ್ನ ಪ್ರಕಾರ 6 ಜನನೂ ವಿನ್ನರ್ಸ್. ಯಾಕಂದರೆ ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರಲ್ಲ, ಅವ್ರು ಇಲ್ಲಿ ಬಂದು ಇಷ್ಟು ಕಾನ್ಫಿಡೆಂಟಾಗಿ ಇಷ್ಟು ಚೆನ್ನಾಗಿರೋ ಅಡುಗೆಗಳು ಮಾಡಿದ್ರಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮನೆಯಲ್ಲಿ ಇರ್ತಾರೆ ಅವರು, ಅಷ್ಟು ಇದೊಂಥರ ಸ್ಟೇಜ್ ಥರ ಇದು, ಸ್ಟೇಜ್ ಫಿರ್ ಇಲ್ದಿರ ಮಾಡಿದ್ರಲ್ಲ, ಇಟ್ಸ್ ರಿಯಲಿ ಗುಡ್. ಬಟ್ ಲಾಸ್ಟ್ ಪಾರ್ಟ್ ನಾನಂತೂ ಹೇಳೋದಿಲ್ಲ. ನಾನು ಮಾಡಿರೋ ಜಡ್ಜ್ಮೆಂಟ್ನ ನಿನ್ನ ಕೈ ಕೊಡ್ತಾ ಇದ್ದೀನಿ ಹೇಮಾ. ಯು ಶುಡ್ ಓನ್ಲಿ ಡೂ ಇಟ್. ಓಕೆ, ವಿನ್ನರ್ ಯಾರು ಅಂತ ಇದರಲ್ಲಿದೆ, ನೀವೇ ಹೇಳಬೇಕು. ಇದು ಒಂದು ತುಂಬಾ ಕಷ್ಟಕರ, ಹಾಗೆ ತುಂಬಾ ಒಂಥರ ಮನಸ್ಸಿನ ವಿಷಯ. ಆದ್ರೂ ನಾನು ಹೇಳೋದು ಒಂದೇ, ಯಾವುದೇ ಅತ್ತೆ ಸೊಸೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಒಳ್ಳೊಳ್ಳೆ ರೆಸಿಪೀಸ್ ಮಾಡಿದ್ರು. ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಯು ಆರ್ ಆಲ್ವೇಸ್ ಎಲ್ಲರೂ ದಿ ಬೆಸ್ಟ್ ಅತ್ತೆ ಸೊಸೆ. ಹಾಗೆ ಇನ್ನೊಂದು ವಿಷಯ ಹೇಳಲೇಬೇಕು ನಾವು ವೀಕ್ಷಕರಿಗೆ. ಈ 2 ಅತ್ತೆ ಸೊಸೆ ಎಲ್ಲನೂ ಸಿಮಿಲಾರಿಟೀಸ್ ಇತ್ತು. ಬಟ್ ಲಾಸ್ಟಲ್ಲಿ ಒಂದು ಡಿಸ್ಕಷನಲ್ಲಿ ಒಂದು ಮಾತು ಬಂತು. ಏನಂತ ಅಂದರೆ ಚೈನೀಸ್ ನೂಡಲ್ ಚಾಟ್ ಅವ್ರು ಏನು ಮಾಡಿದ್ರು, ಅದೇ 5 ನಿಮಿಷದಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಅವ್ರು ತುಂಬಾ 1 ಮಿನಿಟಲ್ಲಿ ಮಾಡಿಬಿಟ್ರು. ಅದ್ರ ಬದಲು ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿ, ಇನ್ನೊಂದು ಸ್ವಲ್ಪ ಸ್ಪೆಷಲ್ ಆಗಿರೋ ಅಂಥದ್ದು ಏನಾದರೂ ಒಂದು ಐಟಮ್ನ ಮಾಡ್ಬೋದಿತ್ತು. ಚೂಸ್ ಮಾಡ್ಕೊಂಡು ಮಾಡಿದಿದ್ರೆ ಮೇ ಬಿ ದೇ ಕುಡ್ ಹ್ಯಾವ್ ಗಿವನ್ ಎ ಕಾಂಪಿಟೇಷನ್ ಫಾರ್ ದಿಸ್ ಅತ್ತೆ ಸೊಸೆ. ಓಕೆ, ಅತ್ತೆ ಸೊಸೆ ಹೇಳ್ಬಿಡಲ್ಲ ಯಾರು? ಹೇಳ್ಬಿಡಿ, ಖಂಡಿತ. ವೀಕ್ಷಕರೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಮರಾಜಪೇಟೆ ಏರಿಯಾದಿಂದ ಆಯ್ಕೆಯಾಗಿರೋರು ಶ್ರೀಮತಿ ಚಂದ್ರಿಕಾ ಕೃಷ್ಣಮೂರ್ತಿ ಹಾಗೆ ಶ್ರೀಮತಿ ಶಾಂತಾ ಸ್ವಾಮಿ. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಈ ಒಂದು ಅವಕಾಶ, ಒಳ್ಳೆ ಅವಕಾಶನ ನೀವು ಉಪಯೋಗಿಸ್ಕೊಂಡಿದ್ದೀರಾ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಇವ್ರಿಗೆ? ಈ ಅತ್ತೆ ಸೊಸೆಗೆ ರಿಯಲಿ ಕಂಗ್ರ್ಯಾಚುಲೇಷನ್ಸ್ ಫ್ರಮ್ ಮೈ ಸೈಡ್. ತುಂಬಾ ಪರ್ಫೆಕ್ಟ್ ಆಗಿದ್ರು ಎಲ್ಲ ವಿಷಯದಲ್ಲೂ. ನಾವೇನೇನು ಪಾಯಿಂಟ್ಸ್ ಕನ್ಸಿಡರ್ ಮಾಡಿದ್ವಿ ಎಲ್ಲದ್ರೂ ಪರ್ಫೆಕ್ಟ್ ಆಗಿದ್ರು. ತುಂಬಾ ಖುಷಿ ಅನಿಸ್ತು ಅವ್ರನ್ನ ಮೀಟ್ ಮಾಡಿ ಕೂಡ. ಹಾಗೆ ಬೇರೆ ಅತ್ತೆ ಸೊಸೆಗಳು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಾನು ಹೇಳಿದ ಹಾಗೆ ಮೊದಲೇ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಪ್ರೈಸಸ್ ಇದೆ. ಓಕೆ, ಥ್ಯಾಂಕ್ ಯು. ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ. ಈ ಅತ್ತೆ ಸೊಸೆ ಚಂದ್ರಿಕಾ ಹಾಗೂ ಶಾಂತ ಅವರು ಹೇಗೆ ಅವರ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಒಂದು ಝಲಕ್ ನೋಡ್ಕೊಂಬರೋಣ. ಖಂಡಿತ. ಈಗ ಅವರಿಬ್ರು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋ ಒಂದು ಝಲಕ್ ಈಗ ನಿಮ್ಮ ಮುಂದೆ. ನಮ್ಮ ಮಿಸಸ್ಸು ಮತ್ತು ಸೊಸೆ ಜಿ TV ಕನ್ನಡ ಚಾನೆಲ್ನಲ್ಲಿ ಅತ್ತೆ ಸೊಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮತ್ತು ಅದರಲ್ಲಿ ಒಳ್ಳೆಯ ಅಡುಗೆ ಎಲ್ಲ ಮಾಡಿ ಪ್ರೈಸ್ ತೊಗೊಂಬಂದಿರೋದು ನಮಗೆಲ್ಲ ತುಂಬ ಸಂತೋಷ ಉಂಟು ಮಾಡಿದೆ. ಈ ಥರ ಜಿ ಕನ್ನಡದವರು ಇನ್ನೂ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಜನಕ್ಕೆ ಉತ್ತೇಜನ ಕೊಡಲಿ ಅಂತ ಹಾರೈಸ್ತೀವಿ. ಮತ್ತು ನಮ್ಮ ಮಿಸಸ್ಗೆ ಸೊಸೆಗೆ ಈ ಮೂಲಕ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀವಿ. ಈ ಪ್ರೋಗ್ರಾಮ್ಗೆ ನಮಗೆ ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ಜಿ ಕನ್ನಡದವ್ರಿಗೆ ಥ್ಯಾಂಕ್ ಯು. ಚಾಮರಾಜಪೇಟೆ ಏರಿಯಾಯಿಂದ ನಾವು ವಿನ್ ಆಗಿದ್ದೀರಾ ಅಂತೇಳಿ ನಮಗೆ ಫೋನ್ ಬಂತು. ಬಂದಿದ್ದ ದಿವಸನೇ ನಾನು ನಮ್ಮ ಅತ್ತೆ ಹಿಡ್ಕೊಂಡು ಎಷ್ಟು ಖುಷಿ ಆಯಿತು ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ಇರೋರೆಲ್ಲರೂ ಖುಷಿಪಟ್ಟರು. ಈ ಒಂದು ಖುಷಿನ ನಮಗೆ ಕೊಟ್ಟಿದ್ದು ಯಾರು ಅಂದರೆ ಜಿ ಕನ್ನಡದವರು. ಅವ್ರಿಗೆ ಎಷ್ಟು ನಮ್ಮ ಕೃತಜ್ಞತೆಗಳನ್ನು ಹೇಳಿದ್ರು ಸಾಲದು. Congratulations, Ajay and Amma. ಚಾಮರಾಜಪೇಟೆ ಏರಿಯಾದ ಬೆಸ್ಟ್ ಅತ್ತೆ ಸೊಸೆ ಶಾಂತಾ ಸ್ವಾಮಿ ಹಾಗೆ ಚಂದ್ರಿಕಾ ಕೃಷ್ಣಮೂರ್ತಿ ಅವರು ಇವತ್ತಿನ ವಿನರ್ಸ್ ರೆಸಿಪಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅವರನ್ನ ನಮ್ಮ ಅಡುಗೆ ಮನೆಗೆ ಬರ್ಮಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ತೆ. ತುಂಬಾ ಖುಷಿಯಾಗಿದ್ದೀರಾ? ತುಂಬಾನೇ ಖುಷಿ. ನಿಜವಾಗ್ಲೂ ನಾನು ವಿನ್ ಆಗ್ತೀನಿ ಅಂತ ನಂಗೆ ನಾವು ಆಗ್ತೀವಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಆಗಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಅತ್ತೆ
ಉಪಯೋಗಿಸ್ಬೋದು. ಹಾಗೆ ಈಗ ಅತ್ತೆ ಸೊಸೆ ಇಬ್ಬರು ಮೊಮೆಂಟೋ ಹಾಗೆ ಗಿಫ್ಟ್ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಸೌಮ್ಯ ಅವರೇ, ರುಚಿ ಅಭಿರುಚಿ ಪರವಾಗಿ ಅತ್ತೆ ಸೊಸೆ ಇಬ್ಬರಿಗೂ ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ತುಂಬ ಧನ್ಯವಾದಗಳು. ಅತ್ತೆ ಸೊಸೆ ಇಬ್ಬರು ಜೋಡಿಯಾಗಿ ವಿನ್ನರ್ಸ್ ರೆಸಿಪಿನೂ ತುಂಬ ಚೆನ್ನಾಗಿ ಮಾಡಿದ್ರಿ. ತುಂಬ ಖುಷಿ ಆಯಿತು. ಹಾಗೆ ಹೀಗೆ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹಾರೈಸ್ತಾ ನಮಸ್ಕಾರ. ನಮಸ್ಕಾರ. ನಮಗೂ ತುಂಬ ಖುಷಿ ಆಯಿತು. ನಮಸ್ತೆ ಮಾ. ನಮಸ್ಕಾರ. ಸೌಮ್ಯಲತಾ ಅವರೇ, ನಮ್ಮ ವೀಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ ನೀವು ಏನು ರೆಸಿಪಿ ಮಾಡ್ತೀರಾ ಅಂತ. ಅದಕ್ಕಿಂತ ಮುಂಚೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಮಾಡಿದ್ದನ್ನು ನಾನು ಟೇಸ್ಟ್ ಮಾಡ್ತೀನಿ. ಅದು ನನಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಟೀಮ್ ಅವರು. ಸೊ ಈಗ ನೀವೇನು ಅಡುಗೆ ಮಾಡ್ತಿದ್ದೀರಾ? ಒಂದು ಸಿಂಪಲ್ ಡಿಶ್ ಇದು. ಹೆಸರು ಕಾಳಿನ ವಡೆ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ ಆ ಥರದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಕೇಳಿ
ಟೈಮ್ ಸಿಕ್ಕಿದಾಗ ಐ ಜಸ್ಟ್ ಟ್ರೈ ಟು ರೆಸ್ಟ್. ಓಕೆ. ಆಗಲೇ ಸೌಮ್ಯ ನೀವು ಫ್ರೆಂಡ್ಸ್ ಕಡಿಮೆ ಅಂತ ಹೇಳ್ತಾ ಇದ್ರಿ, ತುಂಬ ಕಡಿಮೆ ಫ್ರೆಂಡ್ಸು ಅಂತ ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಫ್ರೆಂಡ್ಸ್ನ ಮಿಸ್ ಮಾಡ್ತೀರಾ? ಅಲ್ಲ, ಫ್ರೆಂಡ್ಸ್ನ ಮಿಸ್ ಮಾಡೋದು ಅನ್ನೋದಕ್ಕಿಂತ ಕಾಲೇಜ್ ಡೇಸಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ಸು ತುಂಬ ಓಡಾಡ್ತಿದ್ದೆ ಎಲ್ಲ ಉಂಟು. ಬಟ್ ಇವಾಗ ಏನು ಗೊತ್ತಾ, ಟೈಮೇ ಇರೋದಿಲ್ಲ ನನಗೆ ಟೈಮ್ ಇರೋದಿಲ್ಲ. ಇನ್ನು ಫ್ರೆಂಡ್ಸ್ಗೆ ಐ ಆಮ್ ಎ ಬ್ಯಾಡ್ ಫ್ರೆಂಡ್ ಟು ಎನಿಬಡಿ. ಬಿಕಾಸ್ ನಾನು ಯಾರಿಗೂ ಜಾಸ್ತಿ ಫೋನ್ ಮಾಡೋದಿಲ್ಲ, ಅಥವಾ ಐ ಜಸ್ಟ್ ಡೋಂಟ್ ಗೋ ಔಟ್ ಎನಿವೇರ್ ಮಚ್. ನಾನು ಹೇಳಿದ್ನಲ್ಲ, ಫ್ರೀ ಟೈಮ್ ಸಿಕ್ಕರೆ ನಾನು ಮಲ್ಕೋತೀನಿ. ಸೊ ಅಷ್ಟಾಗಿ ನಾನು ಪಾರ್ಟಿ ಅದೆಲ್ಲ ಇಷ್ಟಪಡೋದಿಲ್ಲ. ಸೌಮ್ಯ, ಈಗ ಇದು ಬೇಯ್ತಾ ಇದೆ, ಅಷ್ಟೊತ್ತಿಗೆ ನಾನು ವೀಕ್ಷಕರಿಗೆ ಒಂದು ವಿರಾಮ ಹೇಳಿಬಿಡ್ಲಾ? ಖಂಡಿತ. ಓಕೆ ವೀಕ್ಷಕರೇ, ಈಗ ವಿರಾಮ ತಗೊಳ್ಳೋ ಸಮಯ ಬಂದಿದೆ. ವಿರಾಮದ ಮುಂಚೆ ಟಿಪ್ಸ್ ಏನು ಗೊತ್ತಾ? ತುಂಬ ಪಾತ್ರೆಗಳನ್ನ ಉಪಯೋಗಿಸ್ತಾ ಇರ್ತೀವಿ, ಆ ಪಾತ್ರೆಗಳ ಮೇಲೆ ತುಕ್ಕು ಹಿಡಿಯತ್ತೆ. ಪಾತ್ರೆ ಸಾಮಾನುಗಳು ಸಾಮಗ್ರಿಗಳು